ನಮಸ್ಕಾರ. ಇಂದಿನ ನಮ್ಮ ಆಳವಾದ ಅಧ್ಯಯನ ಅಂದ್ರೆ ರೈಲ್ವೆ ನೇಮಕಾತಿ ಮಂಡಳಿ ಆರ್ಆರ್ಬಿಯ NTPC ಪದವಿ ಪೂರ್ವ ಪರೀಕ್ಷೆ ಇದೆಯಲ್ಲ 2025 ಅದರ ವೇಳಾಪಟ್ಟಿ ಬಗ್ಗೆ. ನಮಗೆ ಸಿಕ್ಕಿರೋ ಮೂಲದಲ್ಲಿ ಪರೀಕ್ಷೆ ದಿನಾಂಕ, ಶಿಫ್ಟ್ ಸಮಯ ಹೀಗೆ ಎಲ್ಲ ಸ್ಪಷ್ಟವಾದ ವಿವರಗಳಿವೆ. ಸೊ ಇದರ ಉದ್ದೇಶ ಈ ಮುಖ್ಯ ಮಾಹಿತಿಯನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದು. ಸರಿ, ಶುರು ಮಾಡೋಣವಾ? ಖಂಡಿತ. ಯಾಕಂದ್ರೆ ಪರೀಕ್ಷೆಗೆ ಅಂತ ತಯಾರಿ ನಡೆಸೋರಿಗೆ ಈ ವೇಳಾಪಟ್ಟಿ ಗೊತ್ತಿರೋದು ಕೇವಲ ದಿನಾಂಕ ತಿಳಿಯೋದಲ್ಲ, ಇದು ಅವರ ಪೂರ್ತಿ ತಯಾರಿ ಪ್ಲಾನ್ಗೆ ಒಂಥರ ಅಡಿಪಾಯ ಇದ್ದ ಹಾಗೆ. ಹೌದು. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕೊನೆ ಹಂತದ ಸಿದ್ಧತೆಯನ್ನ ತುಂಬಾನೇ ಎಫೆಕ್ಟಿವ್ ಆಗಿ ಮಾಡ್ಕೋಬಹುದು. ಸರಿ, ಹಾಗಾದ್ರೆ ಮೊದಲಿಗೆ ಶಿಫ್ಟ್ ಸಮಯಗಳನ್ನ ನೋಡೋಣ. ಮೂಲಗಳ ಪ್ರಕಾರ ಪ್ರತಿ ಪರೀಕ್ಷಾ ದಿನ 3 ಶಿಫ್ಟ್ಗಳು ಇರ್ತವೆ. 3 ಶಿಫ್ಟ್ಗಳು. ಮೊದಲನೇ ಶಿಫ್ಟ್ ಬೆಳಗ್ಗೆ 9 ಗಂಟೆಯಿಂದ 10:30 ಓಕೆ. ಎರಡನೇ ಶಿಫ್ಟ್ ಮಧ್ಯಾಹ್ನ 12:45ರಿಂದ 2:15 ಸರಿ. ಮತ್ತೆ ಮೂರನೇ ಶಿಫ್ಟ್ ಸಂಜೆ 4:30ರಿಂದ 6 ಗಂಟೆವರೆಗೆ. ಅಂದ್ರೆ ಪ್ರತಿ ಶಿಫ್ಟ್ಗೂ 90 ನಿಮಿಷಗಳ ಟೈಮ್. ಹೌದು, 90 ನಿಮಿಷಗಳು. ಆ 90 ನಿಮಿಷಗಳಿದೆಯಲ್ಲ, ಅದು ನಿಜಕ್ಕೂ ನಿರ್ಣಾಯಕ, ಹೌದಲ್ವಾ? ಆಕ್ಚುಲಿ NTPC ಪರೀಕ್ಷೆಯ ವಿಭಾಗಗಳು ಅಂದ್ರೆ ಗಣಿತ, ರೀಸನಿಂಗ್, GK ಇದನ್ನೆಲ್ಲ ಅಷ್ಟು ಸಮಯದಲ್ಲಿ ನಿಭಾಯಿಸೋದಿದೆಯಲ್ಲ, ಅದು ಒಂಥರ ದೊಡ್ಡ ಸವಾಲು. ಈ ಟೈಮ್ ಫ್ರೇಮ್ನಲ್ಲೇ ಅಭ್ಯಾಸ ಮಾಡೋದು ತುಂಬಾನೇ ಮುಖ್ಯ. ಇನ್ನು ನೀವು ಹೇಳಿದ ಹಾಗೆ ಪ್ರತಿದಿನ 3 ಶಿಫ್ಟ್ಗಳು ನಡೀತವೆ ಅನ್ನೋದು. ಹೌದು. ಅದು ಪರೀಕ್ಷೆಗೆ ಬರೋ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ದೊಡ್ಡದಿದೆ ಮತ್ತೆ ಈ ಪರೀಕ್ಷಾ ಪ್ರಕ್ರಿಯೆ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅನ್ನೋದನ್ನ ತೋರಿಸುತ್ತೆ. ನಿಜ. ಹಾಗಾದರೆ ಈ ಶಿಫ್ಟ್ಗಳು ಯಾವ್ಯಾವ ದಿನಾಂಕಗಳಲ್ಲಿ ನಡೀತವೆ? ಮೂಲಗಳ ಪ್ರಕಾರ ಪರೀಕ್ಷೆಗಳು ಮುಖ್ಯವಾಗಿ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ತಿಂಗಳುಗಳಲ್ಲಿವೆ. ಆಗಸ್ಟ್, ಸೆಪ್ಟೆಂಬರ್ ನಿರ್ದಿಷ್ಟ ದಿನಾಂಕಗಳು ಹೀಗಿವೆ: ಆಗಸ್ಟ್ 7, 8 ಮತ್ತೆ 11ರಿಂದ 14ರವರೆಗೆ, ಆಮೇಲೆ 18ರಿಂದ 22ರವರೆಗೆ, ಮತ್ತೆ 28, 29. ಓಕೆ. ನಂತರ ಸೆಪ್ಟೆಂಬರ್ 1ರಿಂದ 5ರವರೆಗೆ ಮತ್ತು ಕೊನೆಯದಾಗಿ ಸೆಪ್ಟೆಂಬರ್ 8. ಅಂದ್ರೆ ಒಟ್ಟು 19 ದಿನಗಳು. 19 ದಿನಗಳ ಪರೀಕ್ಷೆ. ಹೌದು, 19 ದಿನಗಳು. ದಿನಕ್ಕೆ 3 ಶಿಫ್ಟ್ ಅಂದಾಗ ಲೆಕ್ಕ ಹಾಕಿದ್ರೆ ಒಟ್ಟು 57 ಶಿಫ್ಟ್ಗಳು ಆಗತ್ತೆ. 57 ಶಿಫ್ಟ್ಗಳು, ವಾವ್! ಅದು ನಿಜಕ್ಕೂ ದೊಡ್ಡ ಸಂಖ್ಯೆ. ಇದನ್ನ ಕೇವಲ ಒಂದು ಟೈಮ್ ಟೇಬಲ್ ಅಂತ ನೋಡಕ್ಕೆ ಆಗಲ್ಲ. ಅದೇ ಅಲ್ವಾ? ಇದರ ಹಿಂದೆ RRBಗೆ ಎಷ್ಟು ದೊಡ್ಡ ಮಟ್ಟದ ಮ್ಯಾನೇಜ್ಮೆಂಟ್ ಚಾಲೆಂಜ್ ಇದೆ ಅನ್ನೋದು ಕಾಣಿಸುತ್ತೆ. ಅದಕ್ಕಿಂತ ಮುಖ್ಯವಾಗಿ ಅಭ್ಯರ್ಥಿಗಳ ಮೇಲೆ ಇದರ ಪರಿಣಾಮ ಏನು ಹೇಳಿ. ನೋಡಿ, ಇಷ್ಟು ದೊಡ್ಡ ಸ್ಕೇಲ್ನಲ್ಲಿ ಬೇರೆ ಬೇರೆ ದಿನ ಬೇರೆ ಬೇರೆ ಶಿಫ್ಟ್ನಲ್ಲಿ ಪರೀಕ್ಷೆ ನಡೆದಾಗ ಪ್ರಶ್ನೆ ಪತ್ರಿಕೆಗಳ ಕಠಿಣತೆ ಮಟ್ಟ ಇದೆಯಲ್ಲ, ಡಿಫಿಕಲ್ಟಿ ಲೆವೆಲ್. ಹೌದು, ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಅದನ್ನ ತಳ್ಳಿಯಾಗೋಕಾಗಲ್ಲ. ಇದು ಅಭ್ಯರ್ಥಿಗಳ ಅಂಕಗಳ ಮೇಲೆ ಪರಿಣಾಮ ಬೀರಬಹುದು. ಹೌದು, ಆ ಪಾಯಿಂಟ್ ತುಂಬಾನೇ ಮುಖ್ಯ. ಆಕ್ಚುಲಿ ಮೂಲದಲ್ಲಿ ಇನ್ನೊಂದು ಸಲಹೆನೂ ಇದೆ. ಅಭ್ಯರ್ಥಿಗಳು ಲೇಟೆಸ್ಟ್ ನ್ಯೂಸ್, ಪ್ರತಿ ಶಿಫ್ಟ್ ಮುಗಿದ ಮೇಲೆ ಬರೋ ಅನಾಲಿಸಿಸ್, ಆಮೇಲೆ ಆನ್ಸರ್ ಕೀಗಳು, ಇವುಗಳ ಬಗ್ಗೆ ಅಪ್ಡೇಟೆಡ್ ಆಗಿರ್ಬೇಕು ಅಂತ. ಹೌದು, ಅದು ಬಹಳ ಮುಖ್ಯ. ಅಂದ್ರೆ ಪರೀಕ್ಷೆ ಶುರು ಆದ್ಮೇಲೆ ಮೊದಲು ಬರೆದವರ ಅನುಭವಗಳು, ಯಾವ ತರ ಪ್ರಶ್ನೆ ಬಂತು ಅನ್ನೋದು ಗೊತ್ತಾಗತ್ತೆ. ಹೌದು, ಪ್ಯಾಟರ್ನ್ ಸ್ವಲ್ಪ ತಿಳಿಬಹುದು. ಹೌದು. ಇದು ನಂತರದ ಶಿಫ್ಟ್ಗಳಲ್ಲಿ ಬರೆಯೋರಿಗೆ ಯಾವ ವಿಷಯಕ್ಕೆ ಹೆಚ್ಚು ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂಥರ ಸುಳಿವು ಕೊಡಬಹುದು. ಸೊ ಹುಷಾರಾಗಿರೋದು ಒಳ್ಳೇದು. ಒಟ್ನಲ್ಲಿ ಇದೊಂದು ಸಿಸ್ಟಮ್ಯಾಟಿಕ್ ಆದ್ರೂ ತುಂಬಾ ಕಾಂಪಿಟೇಟಿವ್ ಆದ ಪರೀಕ್ಷಾವಧಿ. ಸರಿಯಾಗಿ ಹೇಳಿದ್ರಿ. ಹಾಗಾದ್ರೆ ಮುಖ್ಯ ಅಂಶಗಳನ್ನ ಇನ್ನೊಂದ್ಸಲ ನೋಡೋದಾದ್ರೆ, ಪರೀಕ್ಷೆಗಳು ಆಗಸ್ಟ್ 7ರಿಂದ ಸೆಪ್ಟೆಂಬರ್ 8ರವರೆಗೆ ನಡೀತವೆ. ಹೌದು. ಪ್ರತಿದಿನ 3 ಶಿಫ್ಟ್ಗಳು, ಬೆಳಗ್ಗೆ 9:30, ಮಧ್ಯಾಹ್ನ 12:45 ಮತ್ತು ಸಂಜೆ 4:30ಕ್ಕೆ ಶುರು. ಒಟ್ಟು 19 ದಿನಗಳಲ್ಲಿ 57 ಶಿಫ್ಟ್ಗಳು. ಈ ಸ್ಪಷ್ಟವಾದ ರಚನೆ, ಅದರ ಹಿಂದಿನ ಕಾಂಪ್ಲೆಕ್ಸಿಟಿ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಅಭ್ಯರ್ಥಿಗಳಿಗೆ ತಮ್ಮ ಕೊನೆ ಹಂತದ ತಯಾರಿ ಮತ್ತು ಪರೀಕ್ಷೆ ದಿನದ ಸ್ಟ್ರಾಟಜಿ ರೂಪಿಸೋಕೆ ಬಹಳ ಮುಖ್ಯವಾಗುತ್ತೆ. ಖಂಡಿತ. ಕೊನೆಯದಾಗಿ ಈ ಮಾಹಿತಿಯ ಆಧಾರದ ಮೇಲೆ ಒಂದು ಯೋಚನೆ ಮಾಡಬೇಕಾದ ಪ್ರಶ್ನೆ. ಈಗ ನೋಡಿ, ಪರೀಕ್ಷೆ ಇಷ್ಟು ಲಾಂಗ್ ಪೀರಿಯಡ್ನಲ್ಲಿ ಇಷ್ಟೊಂದು ಶಿಫ್ಟ್ಗಳಲ್ಲಿ ನಡೆತಿರೋದ್ರಿಂದ ನೀವು ಹೇಳಿದಾಗೆ ಬೇರೆ ಬೇರೆ ಶಿಫ್ಟ್ನ ಪ್ರಶ್ನೆ ಪತ್ರಿಕೆಗಳ ಕಠಿಣತೆಯಲ್ಲಿ ವ್ಯತ್ಯಾಸ ಇರೋ ಸಾಧ್ಯತೆ ಇದೆಯಲ್ಲ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಅಭ್ಯರ್ಥಿಗಳು ತಮ್ಮ ತಯಾರಿಯಲ್ಲಿ ಕೇವಲ ಸಿಲೆಬಸ್ ಓದೋದ್ರ ಜೊತೆಗೆ ಹೀಗೆ ಬದಲಾಗಬಹುದಾದ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗೋಕೆ ಯಾವ ಥರದ ಮೆಂಟಲ್ ಮತ್ತೆ ಅಕಾಡೆಮಿಕ್ ಸ್ಟ್ರಾಟಜಿಗಳನ್ನ ಅಳವಡಿಸ್ಕೊಳ್ಬೋದು, ಇದ್ರ ಬಗ್ಗೆ ಯೋಚಿಸೋದು ಬಹುಶಃ ಉಪಯುಕ್ತ ಅನ್ಸುತ್ತೆ. ಹೌದು, ಖಂಡಿತವಾಗಿಯೂ. ಸರಿ,
ಮೂಲದಲ್ಲಿ ಹೇಳಿರೋ ಹಾಗೆ ಪರೀಕ್ಷೆ ಬರೆಯಲಿರುವ ಎಲ್ಲಾ ಅಭ್ಯರ್ಥಿಗಳಿಗೂ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್.